ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಆರಾಮದನ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಇವತ್ತು ನಮ್ಮ ಬೆಂಗಳೂರಂತ ಅಲ್ಲ, ಇಡೀ ನಮ್ಮ ಕರ್ನಾಟಕನೇ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂದ್ರೇ ಭಯ ಬೀಳಬೇಕು. ಒಂದು ಪ್ರಾಪರ್ಟಿ ತೊಗೋಬೇಕಂದ್ರೂ ಭಯ ಬೀಳಬೇಕು, ಒಂದು ಪ್ರಾಪರ್ಟಿ ಮಾರಬೇಕಂದ್ರೂ ಭಯ ಬೀಳಬೇಕು. ಆ ಪರಿಸ್ಥಿತಿಗೆ ತಂದಿಟ್ಟಿದೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂದರೆ ಬೇರೆ ಸ್ಟೇಟ್ಗಳಿಗೂ ನಮ್ಮ ಸ್ಟೇಟಿಗೆ ತುಂಬ ಅಜಗಜಾಂತರ ವ್ಯತ್ಯಾಸ ಅನ್ನೋದೊಂದಿದೆ. ಯಾಕಂದರೆ ಅಲ್ಲೆಲ್ಲನೂ ಈ ಖಾತಾ ಅನ್ನೋ ಕಾನ್ಸೆಪ್ಟು ಇಲ್ಲ. ಇವತ್ತೂ ಆಂಧ್ರ, ತೆಲಂಗಾಣ, ತಮಿಳ್ನಾಡು, ನೀವು ಪಕ್ಕ ರಾಜ್ಯಗಳಿಗೆಲ್ಲನೂ ಹೋದರೆ ಇವತ್ತೂ ನೋಡ್ರಿ GPAನಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ತಾರೆ. ಬಟ್ ಏನಂದರೆ ಅಷ್ಟೇ ಪ್ರಾಬ್ಲಮ್ಸ್ ಅನ್ನೋದೊಂದು ಇರುತ್ತೆ. ಯಾಕಂದರೆ ಒಂದು ಪ್ರಾಪರ್ಟಿನ ಎಷ್ಟು ಜನಕ್ಕೆ ಬೇಕಾದರೂ ಸೇಲ್ ಮಾಡ್ಬೋದು. ನಮ್ಮ ಕರ್ನಾಟಕ ಸರ್ಕಾರ ತಂದಿರೋದೇನು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಬಟ್ ಒಂದು ಪ್ರೀ ಪ್ಲ್ಯಾನ್ ಇಲ್ಲ. ಪ್ರೀ ಪ್ಲ್ಯಾನ್ ಮಾಡಬೇಕಿತ್ತು, ಟ್ರಯಲ್ ಮಾಡಬೇಕಿತ್ತು, ಚೆಕ್ ಮಾಡಬೇಕಿತ್ತು. ಯಾಕಂದರೆ ಒಂದು ಸಾಫ್ಟ್ವೇರ್ ಯಾವತ್ತೂ ಒಂದು ಜಾರಿಗೆ ತೊಗೊಂಡು ಬರ್ತಾ ಇದ್ದೀವಿ, ಆ ಸಾಫ್ಟ್ವೇರನ್ನು ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ, ಯಾವ ಥರ ಅಂತಂದೇಳ್ಬಿಟ್ಟು ಟ್ರಯಲ್ ನೋಡಬೇಕು. ಯಾಕಂದರೆ ಇಷ್ಟು ಟ್ರಾಫಿಕ್, ಫಾರ್ ಎಕ್ಸಾಂಪಲ್ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜಾಗಗಳಿದೆ, ಎಷ್ಟು ಮಾರೋದಿದೆ, ಎಷ್ಟು ತಗೊಳ್ಳೋದಿದೆ, ಅದೆಲ್ಲ ಚೆಕ್ ಮಾಡ್ಕೋಬೇಕಿತ್ತು. ಯಾಕಂದರೆ ಯಾವತ್ತು ಯಾವುದೇ ಒಂದು ಸಾಫ್ಟ್ವೇರ್ ಆಗಲಿ ತಟ್ಕೊಳ್ಳೋ ಕೇಪಬಿಲಿಟಿ ಇರಬೇಕು ಅದಕ್ಕೆ. ಇಲ್ಲಾಂದರೆ ಏನಾಗುತ್ತೆ, ಆಟೋಮೆಟಿಕ್ ಎರರ್ ಅನ್ನೋದೊಂದು ಬರುತ್ತೆ. ಟ್ರಾಫಿಕ್ ಜಾಮ್ ಅಂತ ಹೇಳ್ತಾರಲ್ಲ, ಆ ಥರ ಮೂವ್ ಆಗಲ್ಲ. ಇಲ್ಲಿ ಮಾಡಿರೋ ತಪ್ಪು ಅಂತಂದರೆ ನಮ್ಮ ಮಾನ್ಯ ರೆವೆನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಆಗ್ಬೋದು, ನಮ್ಮ DCM ಸಾಹೇಬರು DK ಶಿವಕುಮಾರ್ ಅವರಾಗ್ಬೋದು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರಾಗ್ಬೋದು, ಮಾಡಿರೋ ಏಕೈಕ ತಪ್ಪು ಅಂತಂದರೆ ಅದು ಟ್ರಯಲ್ ನೋಡದೆ, ಪ್ರೀ ಪ್ಲ್ಯಾನ್ ಮಾಡದೆ, ಪ್ರಿಲಿಮಿನರಿ ನೋಟಿಸ್ ಇಲ್ಲದೆ ಜಾರಿಗೆ ತೊಗೊಂಡು ಬಂದಿದ್ದೇ ತಪ್ಪಾಗಿರೋದು. ಯಾಕಂದರೆ ಒಂದು ಇವರಿಗೆ ಅರ್ಥ ಆಗ್ತಾ ಇಲ್ಲ ಜನಗಳ ಕಷ್ಟ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಕಷ್ಟ ಅವರು ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ಎಷ್ಟೋ ಜನ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಏನಕ್ಕಾಗಿ ಇನ್ವೆಸ್ಟ್ ಮಾಡಿರ್ತಾರೆ? ನಮ್ಮ ಕಷ್ಟಗಳಿಗಾಗುತ್ತೆ. ಈ ಪ್ರಾಪರ್ಟಿನೇ ನಮ್ಮ ಕಷ್ಟಗಳು ತೀರಿಸುತ್ತೆ. ಯಾಕಂದರೆ ಒಂದು ಟೈಮ್ ಅವ್ರ ಮಗಳ ಮದುವೆ ಆಗಿರ್ಬೋದು, ಅವ್ರ ಮಗನ ಎಜುಕೇಷನ್ ಆಗಿರ್ಬೋದು, ಆ ಪ್ರಾಪರ್ಟಿ ಅವ್ರದ್ದೊಂದು ಸ್ಥಿರಾಸ್ತಿ ಅಂತಂದೇಳಿ ಮಾಡಿಟ್ಟಿರ್ತಾರಲ್ಲ, ಅದು ಅವ್ರ ಮಕ್ಕಳ ಫ್ಯೂಚರ್ಗಾಗ್ಬೋದು ಅಥವಾ ಅವರಿಗಾಗಿರ್ಬೋದು. ಇವಾಗ ಯಾವುದೋ ಒಂದು ಮೇಜರ್ ಸರ್ಜರಿ ಬಂತು, ನಾನು ಆ ಪ್ರಾಪರ್ಟಿ ಸೇಲ್ ಮಾಡಬೇಕು, ಆ ಪ್ರಾಪರ್ಟಿ ಸೇಲ್ ಮಾಡಿಬಿಟ್ಟು ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇದ್ದಾಗ ಏನು ತಾನೇ ಮಾಡೋಕ್ಕಾಗುತ್ತೆ ಇವ್ರು ಮಾಡಿರೋ ಕೆಲಸಕ್ಕೆ? ಇದೇನೇನೆ ಇವತ್ತು ಹೈಕೋರ್ಟಿಗೆ ಎಷ್ಟೋ ಜನ ಅಪ್ಲಿಕೇಶನ್ಗಳು ಆಗ್ತಾ ಇದ್ದಾರೆ ಆಲ್ರೆಡಿ, ಎಷ್ಟೋ ಕೇಸುಗಳು ಫೈಲ್ ಆಗೋಗಿದೆ ಆಲ್ರೆಡಿ. ತಪ್ಪು ಸರ್ಕಾರ ಮಾಡಿದ್ರು ಒಂದೇ, ಪಬ್ಲಿಕ್ ಮಾಡಿದ್ರು ಒಂದೇ, ಯಾರು ಮಾಡಿದ್ರು ತಪ್ಪೇ. ನೋಡಿ, ಇವತ್ತು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೇಕಂದ್ರೂ ಕೂಡ ಇಲ್ಲ, ನೀವು ಎಲ್ಲಿ ಹೋಗಿ ಇದು ಮಾಡ್ಬೇಕಂದ್ರೂ ಕೂಡ ಇಲ್ಲ, ಅಲ್ಲಿ ಬೆಂಗಳೂರು 1ಗೆ ಹೋದ್ರೂ ಇಲ್ಲ, ಅಲ್ಲಿ ಪಂಚಾಯತ್ ಆಫೀಸ್ಗೆ ಹೋದ್ರೂ ಇಲ್ಲ, ಇಲ್ಲಿ BBMP ಆಫೀಸಿಗೆ ಹೋದ್ರೂ ಆಗ್ತಾ ಇಲ್ಲ. ಈ ಖಾತಾ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಜನಗಳಿಗೆ ಒಂದು ಪ್ರಾಪರ್ಟಿ ತೊಗೋಬೇಕಾದ್ರೂ ಕೂಡ ಅಷ್ಟು ಟೆನ್ಷನ್ ಬಿದ್ದಿಲ್ಲ. ಇವತ್ತು ಅಷ್ಟು ಟೆನ್ಷನ್ ಬಿದ್ದು ಈ ಖಾತಾ ಮಾಡಿಸ್ಲಿಕ್ಕೆ ಮುಗಿಬಿದ್ದಿದ್ದಾರೆ ಜನ. ಯಾಕಂದರೆ ಸಿಚುಯೇಷನ್ ಯಾವ ಥರ ಕ್ರಿಯೇಟ್ ಆಗುತ್ತೋ ಹೇಳಲಿಕ್ಕೆ ಬರೋಲ್ಲ. ಪ್ರಾಪರ್ಟಿ ಸೇಲ್ ಮಾಡೋಕ್ಕಾಗಲಿ, ಪ್ರಾಪರ್ಟಿ ಕೊಂಡ್ಕೊಳ್ಳೋಕ್ಕಾಗಲಿ ಅವರಿಗೆ ಈ ಖಾತಾ ಬೇಕೇ ಬೇಕು. ಇವತ್ತು ನಾಳೆ ನಿಮ್ಮ ಪ್ರಾಪರ್ಟಿ ಸೇಲ್ ಮಾಡಬೇಕಂದ್ರೆ ನಿಮ್ಗೆ ಈ ಖಾತಾ ಇದೆಯಾ ಅಂತ ಲಾಯರ್ ಕೇಳೋದು ಅದೊಂದೇ ಪ್ರಶ್ನೆ. ನೀವೊಂದು ಲೀಗಲ್ ಚೆಕ್ ಮಾಡಿಸ್ಕೊಳಕ್ಕೆ ತೊಗೊಂಡಕ್ಕೆ ಹೋದಾಗ, ಒಂದು ಲೀಗಲ್ ಒಪಿನಿಯನ್ ತೊಗೊಳಕ್ಕೆ ಹೋದರೆ ಮುಂಚೆ ಎಲ್ಲನೂ ನಿಮ್ಮ ಲ್ಯಾಂಡ್ ಕನ್ವರ್ಷನ್ ಆಗಿದೆಯಾ ಅಂತ ಕೇಳೋರು, ಇವಾಗ ನಿಮಗೆ ಈ ಖಾತಾ ಆಗಿದೆಯಾ ಅಂತ ಕೇಳ್ತಾರೆ. ಯಾಕಂದರೆ ಈ ಖಾತಾ ಅನ್ನೋದೊಂದು ಆಗಿತ್ತು ಅಂತಂದರೆ ಒಂದು ಸೆಕ್ಯೂರ್ಡ್, ಆ ಪ್ರಾಪರ್ಟಿನ ಯಾರಿಗೂ ಬೇರೆ ಥರ್ಡ್ ಪಾರ್ಟಿಗೆ ಸೇಲ್ ಆಗಿರಲ್ಲ ಅನ್ನೋದು ಇವ್ರ ಕಾನ್ಸೆಪ್ಟ್. ಬಟ್ 100% ರಾಂಗ್ ಮಾಹಿತಿ ಇದು. ಇವತ್ತು ಈ ಖಾತಾ ಮಾಡ್ತಾ ಇದ್ದಾರೆ, ಇನ್ಮೇಲೆ ಸೆಕ್ಯೂರ್. ಬಟ್ ಇಲ್ಲಿವರೆಗೂ ಆಗಿರೋ ಅಂಥವು ಹೆಂಗೆ ತಡೀತಾರೆ? ಇನ್ಮೇಲೆ ಈ ಖಾತಾ ಆಗಿರೋವು PID ನಂಬರ್ ಹಾಕಿದ್ರೆ ಜಾತಕ ಬರುತ್ತೆ, ಚೆಕ್ ಮಾಡ್ಲಿಕ್ಕಾಗುತ್ತೆ, ನೀವು ಚೆಕ್ ಮಾಡ್ಕೊಳ್ತೀರಾ. ಹಿಂದೆ ಆಗಿರೋವೆಲ್ಲನೂ ಅಂದರೆ ಇವತ್ತು ಯಾರು ಈ ಖಾತಾ ಆಗುತ್ತೋ ಅವನು ಮಾತ್ರ ಒರಿಜಿನಲ್ ಓನರು. ಇವರ ಲೆಕ್ಕದಲ್ಲಿ ಅದೊಂದೇನೇನೆ.
ಇವಾಗ ಯಾರ ಹೆಸ್ರಿಗೆ ಈ ಖಾತಾ ಮಾಡ್ತಾರೆ ಅವನು ಒರಿಜಿನಲ್ ಓನರ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಅವನ ಕಡೆಯಿಂದ ಆಗ್ತಾ ಹೋಗುತ್ತೆ. ಇದು ರೆವಿನ್ಯೂ ಸೈಟುಗಳಿಗೆಲ್ಲ ಯಾರು ಮಾಡ್ತಾರೆ ಮತ್ತೆ ಈ ಖಾತನ್ನ? ಬಿ ಖಾತೆ ಇರೋಕ್ಕೆಲ್ಲ ಯಾರು ಮಾಡ್ತಾರೆ ಈ ಖಾತನ್ನ? ಇವ್ರು ಕೇಳೋ ಡಾಕ್ಯುಮೆಂಟ್ಸ್ಗಳನ್ನ ಒದಗಿಸೋದಕ್ಕಾಗುತ್ತಾ? ಹೆಂಗೆ ಕಂಡಿಟ್ಟಿದ್ದಾರೆ ಇವಾಗ ಇವರೇ ಒರಿಜಿನಲ್ ಓನರ್ ಅಂತ ಹೇಳ್ಬಿಟ್ಟು ಇವರು? ಇಬ್ಬರ ಹೆಸರಲ್ಲೂ ಇ ಸಿ ಬರ್ತಾ ಇರುತ್ತೆ, ಇಬ್ಬರ ಹೆಸರಲ್ಲೂ ಮ್ಯಾನುವಲ್ ಖಾತಾ ಇರುತ್ತೆ. ಯಾರ ಹೆಸರಿಗೆ ಈ ಖಾತಾ ಮಾಡ್ತಾರೆ? ಇಬ್ಬರ ಹೆಸರಲ್ಲೂ ಇದೆ. ಅವನು ಅಸೆಸ್ಮೆಂಟ್ ನಂಬರಲ್ಲಿ ಸೇಲ್ ಮಾಡಿದ್ದಾನೆ, ಅವನಿಗೂ ಇ ಸಿ ಬಂದಿದೆ. ಇವನು ಸರ್ವೆ ನಂಬರಲ್ಲಿ ಮಾಡಿದ್ದಾನೆ, ಇವನಿಗೂ ಇ ಸಿ ಬಂದಿದೆ. ಅವನು ಕನ್ಸ್ಯೂಮರಿ ನಂಬರಲ್ಲಿ ಮಾಡಿದ್ದಾನೆ, ಅವನಿಗೂ ಇ ಸಿ ಬಂದಿದೆ. ಪಿ ಐ ಡಿ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿದ್ದಾನೆ, ಇವನಿಗೂ ಇ ಸಿ ಬಂದಿದೆ. ಒಂದು ಸೈಟು 4 ಜನದಲ್ಲೂ ಇ ಸಿ ಇದೆ, 4 ಜನದಲ್ಲೂ ಸೇಲ್ ಡೀಡ್ ಇದೆ. ಯಾರಿಗೆ ಈ ಖಾತಾ ಮಾಡ್ತೀರಾ? ಈ ಪ್ರಶ್ನೆಗೆ ಖಂಡಿತ ಸರ್ಕಾರದಿಂದನೂ ಉತ್ತರ ಇಲ್ಲ, ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಕೈಯಲ್ಲೂ ಉತ್ತರ ಇಲ್ಲ. ಮಾಡಲಿಕ್ಕೆ ಆಗೋದು ಇಲ್ಲ, ಉತ್ತರ ಕೊಡ್ಲಿಕ್ಕೆ ಆಗೋದು ಇಲ್ಲ. ಯಾಕಂದರೆ ಇವತ್ತು ನೀವು ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ತಂದಿರೋದು ಅಷ್ಟೇನೆ. ಇಲ್ಲಿವರೆಗೂ ಯಾವ ಈ ಖಾತಾನೂ ಇರಲಿಲ್ಲ. ಇತ್ತು ಕೂಡ, ಆದರೂ ಯಾವುದಕ್ಕಿತ್ತು? ಓನ್ಲಿ ಔಟ್ಸೈಡ್ DTCP ಆಗ್ಬೋದು, ಬೈಯಪ್ಪ ಆಗ್ಬೋದು, BMRD ಆಗ್ಬೋದು, ಅವಕ್ಕೆಲ್ಲನೂ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅದು ತೊಗೊಂಡು ಬಂದಿದ್ರಿ, ಅದು ಆಗ್ತಾಯಿತ್ತು. ಬಟ್ ರೆವಿನ್ಯೂ ಸೈಟ್ ಹೆಂಗೆ ರಿಜಿಸ್ಟರ್ ಮಾಡಿದ್ರಿ ನೀವು? ಎಷ್ಟು ಲಕ್ಷ ಸೈಟು 2013 ಮಾನ್ಯ CM ಸಾಹೇಬರು ಸಿದ್ದರಾಮಣ್ಣ ಅವರಿದ್ದಾಗ ಸ್ಟಾಪ್ ಮಾಡಿದ್ರಿ. ಅವತ್ತಿಂದ ಎಷ್ಟು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ? ಎಷ್ಟು ಸೈಟುಗಳು ಡೀಡ್ ಮಾಡಿದ್ದೀರಾ? ನೀವು ಮಾಡಿದೆ ಸೇಲ್ ಡೀಡ್ ಮಾಡ್ಕೊಂಡಿದ್ದಾರಾ ಜನ, ಪಬ್ಲಿಕ್ಕು? ನಿಮ್ಮ ಕಾವೇರಿಯಿಂದಲೇ ತಾನೇ ರಿಜಿಸ್ಟ್ರೇಷನ್ ಆಗಿದೆ. ಅದೆಲ್ಲ ರೆವೆನ್ಯೂ ಸೈಟ್ಸು. ಇವಾಗ ರೆವೆನ್ಯೂ ಸೈಟ್ಸಿಗೆ ನೀವು ಈ ಖಾತಾ ಮಾಡ್ತಿಲ್ಲ, BBMP ಬಿ ಖಾತಾಗೆ ನೀವು ಈ ಖಾತಾ ಮಾಡ್ತಿಲ್ಲ. ಅವೆಲ್ಲ ಏನು ಮತ್ತೆ? ಡೀಡ್ ಮಾಡಿರೋರು ನೀವೇ. ಇವಾಗ ಖಾತಾ ಆಗಲ್ಲ, ಏನು ಮಾಡ್ತೀರಾ? ಯಾವುದಕ್ಕೆ ಖಾತಾ ಮಾಡ್ತೀರಾ? ಯಾವ ಸೈಟಿಗೆ ಖಾತಾ ಮಾಡ್ತೀರಾ ನೀವು? ನೀವು ಕೇಳಿರೋ ಡಾಕ್ಯುಮೆಂಟ್ ಯಾರ ಹತ್ರ ಇದೆಯೋ ಅವಕ್ಕೆ ಮಾತ್ರ ನೀವು ಖಾತಾ ಮಾಡ್ತೀರಾ. ರಿಜಿಸ್ಟ್ರೇಷನ್ ಯಾಕೆ ಮಾಡಿದ್ರಿ ಸ್ವಾಮಿ? ನಿಮ್ಮ ಸಬ್ ರಿಜಿಸ್ಟ್ರೇ ನಿಮ್ಮ ಕಾವೇರಿ ವೆಬ್ಸೈಟಿಂದಲೇ ಎಂಟ್ರಿ ಇರೋದು. ಮತ್ತೆ ಹೆಂಗೆ ಸರ್ಟಿಫೈಡ್ ಕಾಪಿ ಕೊಡ್ತೀರಾ ನೀವು? 35,000, 40,000, 50,000 ತೊಗೊಂಡ್ರೆ ರಿಜಿಸ್ಟ್ರೇಷನ್ ಮಾಡಿದ್ರಿ. ನೀವು ರಿಜಿಸ್ಟ್ರೇಷನ್ ಮಾಡದೆ ಸೇಲ್ ಡೀಡುಗಳಾದ್ವಾ? ಫಸ್ಟ್ ಅದಕ್ಕೇನಾದರೂ ಒಂದು ಕಾನ್ಸೆಪ್ಟ್ ತೊಗೊಂಡು ಬನ್ನಿ. ಯಾಕಂದರೆ ಇಲ್ಲಿವರೆಗೂ ಏನಾಗಿದೆ ಅದು ಇಂಪಾರ್ಟೆಂಟ್ ಅಲ್ಲ, ಇನ್ಮೇಲೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು ಅನ್ನೋದನ್ನು ಮಾತ್ರ ಕಾನ್ಸೆಪ್ಟ್ ತೊಗೊಂಡು ಬನ್ನಿ. ಯಾಕಂದರೆ ರೆವೆನ್ಯೂ ಸೈಟುಗಳೆಲ್ಲನೂ ರಿಜಿಸ್ಟ್ರೇಷನ್ ಮಾಡಿಟ್ರಿ. ಇವಾಗ ಮಾನ್ಯ ಮುಖ್ಯಮಂತ್ರಿಗಳು 2013 ಸೇಲ್ ಡೀಡುಗಳನ್ನೆಲ್ಲನೂ ಇದು ರೆವೆನ್ಯೂ ಸೈಟುಗಳನ್ನೆಲ್ಲ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ರು. ಖಾತಾಗಳೆಲ್ಲನೂ ಅವತ್ತಿಂದನೂ ಯಾರ ಹೆಸ್ರಿಗೂ ಖಾತಾ ಮಾಡಬಾರ್ದು, ರೆವೆನ್ಯೂ ಖಾತಾ ಅಂತ ಹೇಳಿಬಿಟ್ಟು ಇದು ಮಾಡಿದ್ರಿ. ಖಾತಾ ಯಾರಿಗೂ ಮಾಡಲಿಲ್ಲ ನೀವು, ಮ್ಯಾನುವಲ್ ಖಾತಾ ಅಥವಾ 911 ಯಾರಿಗೂ ಮಾಡಲಿಲ್ಲ ನೀವು. ಬಟ್ ಸೇಲ್ ಡೀಡ್ ಮಾಡ್ತಾನೇ ಇದ್ದೀರಾ. 30,000 ಕೊಡಿ ಸೇಲ್ ಡೀಡ್ ಮಾಡ್ತೀರಾ, 40,000 ಕೊಡಿ ಸೇಲ್ ಡೀಡ್ ಮಾಡ್ತಾರೆ ನಿಮ್ಮ ಸಬ್ ರಿಜಿಸ್ಟ್ರುಗಳು. ಅದನ್ನು ಸ್ಟ್ರಿಕ್ಟ್ ಮಾಡಿ. ಅದನ್ನು ಸ್ಟ್ರಿಕ್ಟ್ ಮಾಡಿದ್ರೆ ನೀವು ನಿಮ್ಮ ಈ ಖಾತಾಗೂ ಒಂದು ವ್ಯಾಲ್ಯೂ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಸೈಟಿಗೂ ಇವಾಗ ನೀವು ಹೇಳೋ ಲೆಕ್ಕದಲ್ಲಿ ಇವಾಗ ನೀವು ಅದನ್ನು ಜಾರಿಗೆ ತೊಗೊಂಡು ಬನ್ನಿ. ಇಲ್ಲಿವರೆಗೂ ಏನೇನು ಸೈಟುಗಳು ರಿಜಿಸ್ಟ್ರೇಷನ್ ಆಗಿದೆ, ಏನೇನು ಸೈಟುಗಳು ಪೆಂಡಿಂಗ್ ಇದೆ, ಯಾವ್ಯಾವ ಮನೆಗಳು ಪೆಂಡಿಂಗ್ ಇದೆ, ಯಾವ್ಯಾವ ಜಾಗಗಳು ಪೆಂಡಿಂಗ್ ಇದೆ, ಪ್ರತಿಯೊಂದಕ್ಕೂ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟ್ ತೊಗೊಂಡು ಬನ್ನಿ. ಇಲ್ಲಿಂದನಾದರೂ ಕೂಡ ನೀವು ಫ್ರಾಡ್ ಅನ್ನೋದನ್ನ ತಪ್ಪಿಸ್ಬೋದು, ಸ್ಕ್ಯಾಮ್ ಅನ್ನೋದನ್ನ ತಪ್ಪಿಸ್ಬೋದು. ನಿಮ್ಮ ಸಬ್ ರಿಜಿಸ್ಟ್ರುಗಳು ಇವತ್ತು ಕೂಡ ಅಕ್ಟೋಬರ್ 1ನೇ ತಾರೀಕಿಂದನೂ ಮಾನ್ಯ ರೆವೆನ್ಯೂ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಅವರು ಹೇಳಿದ್ರು, ಇನ್ಯಾವುದು ರೆವೆನ್ಯೂ ಸೈಟುಗಳು ರಿಜಿಸ್ಟರ್ ಮಾಡಬಾರ್ದು, ಈ ಖಾತಾ ಇದ್ದರೆ ಮಾತ್ರ ಮಾಡಿ ಅಂತ ಹೇಳ್ಬಿಟ್ಟು. ಎಷ್ಟು ಉದಾಹರಣೆ ಬೇಕು ಸ್ವಾಮಿ? ಹೋಗಿ ಒಂದೊಂದು ಸಬ್ ರಿಜಿಸ್ಟ್ರಲ್ಲಿ ಚೆಕ್ ಮಾಡಿಸಿ. ನಿಮಗೆ ಓನ್ಲಿ PID ನಂಬರ್ ಹಾಕಿ ಮತ್ತೆ ತೆಗಿತಾ ಇದ್ದೀರಾ ನೀವು. ಎಷ್ಟು ಸೈಟ್ ರಿಜಿಸ್ಟ್ರೇಷನ್ ಮಾಡಿದ್ದೀರಾ? ಆಮೇಲೆ ಇದು ನಿಮ್ಮ ಸ್ಕ್ಯಾಮ್ ಅಲ್ವಾ? ಸರ್ಕಾರ ಸ್ಕ್ಯಾಮ್ ಮಾಡ್ತಾ ಇಲ್ವಾ? ನಮ್ಮ ಪಬ್ಲಿಕ್ಕು ಜನಗಳೇ ಉತ್ತರ ಕೊಡಬೇಕು ಇದಕ್ಕೆ. ಇವರು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆ ಹೇಳಿ? ಇವರು ಇಲ್ಲೋಯ್ತು ಅಂದರೆ ಏನು ಬೇಕಾದರೂ ಕೆಲಸ ಆಗುತ್ತೆ ನಮ್ಮ ಗೌರ್ನಮೆಂಟಲ್ಲಿ. ನಾವು ಅಂದ್ಕೊಳ್ತೀವಿ ದಡ್ಡ ಮುಂಡೆವು ನಾವು.
ಎಲ್ಲ ಪಕ್ಕ ಯಾವುದು ಪಕ್ಕ ಇಲ್ಲ. ಇವತ್ತು ಈ ಖಾತಾ ಅವರು ಎಷ್ಟು ಇಂಟರ್ವ್ಯೂನಲ್ಲಿ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ, ಈ ಖಾತಾ ರೆವೆನ್ಯೂ ಸೈಟ್ಗಳ ಕತೆ ಏನು? ನೀವು ರಿಜಿಸ್ಟರ್ ಮಾಡೋದಕ್ಕೆ ರಿಜಿಸ್ಟರ್ ಡೀಡ್ ಆದ್ವಾ? ಅಥವಾ ಏನನ್ನ ಪ್ರೈವೇಟ್ ಸಬ್ ರಿಜಿಸ್ಟರ್ಗಳನ್ನ ಇಟ್ಕೊಂಡು ಅವ್ರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರಾ? ಗೌರ್ನಮೆಂಟ್ ರಿಜಿಸ್ಟ್ರೇ ಅಲ್ವಾ ಮಾಡಿರೋದು, ಸೇಮ್ ಸ್ಟ್ಯಾಂಪ್ ಡ್ಯೂಟಿನೇ ಅಲ್ವಾ ಕಟ್ಟಿರೋದು. ಆದರೂ ಕೂಡ ನಿಮ್ಮ ಕೈಲಿ ಅದಕ್ಕೆ ದಾರಿ ಹುಡುಕೋಕ್ಕಾಗಲ್ಲ. ಯಾಕಂದರೆ ಅಷ್ಟು ನಮ್ಮ ಸರ್ಕಾರಕ್ಕೆ ಇದಿಲ್ಲ. ಇವಾಗ ಈ ಖಾತಾ ಅನ್ನೋ ಒಂದು ಕಾನ್ಸೆಪ್ಟನ್ನು ತಗೊಂಡು ಬಂದು ಇನ್ನೂ ಅಧ್ವಾನ ಮಾಡಿ ಇಡ್ತಾ ಇದ್ದೀರಾ ಅಷ್ಟೇನೇನೆ. ಎಷ್ಟೋ ಜನ ಬಿಲ್ಡರ್ಸ್ಗಳು ಸೂಸೈಡ್ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ. ಯಾಕಂದರೆ ರೆವೆನ್ಯೂ ಹೋಯಿತು, ಡಿ ಸಿ ಕನ್ವರ್ಷನ್ ಇದಾಯಿತು. ಡಿ ಸಿ ಕನ್ವರ್ಷನ್ ಆಗಿ ಕೂಡ ನೀವು ಮಾಡ್ತಿಲ್ಲ ಅಂತಂದರೆ ಅದಕ್ಕೆ ಅರ್ಥ ಇಲ್ಲ. ಎಲ್ಲ ನೀವು ಮಾಡೇನೇನೆ. ನಿಮ್ಮ ಗೌರ್ನಮೆಂಟು ಡಿ ಮಾಡಿಲ್ಲ ಅಂತಂದರೆ ಯಾರು ಡಿ ಸಿ ಕನ್ವರ್ಷನ್ ಸೈಟುಗಳನ್ನ ಮಾಡ್ತಿದ್ರು, ಯಾರು ರೆವೆನ್ಯೂ ಸೈಟುಗಳನ್ನ ಮಾಡ್ತಾಯಿದ್ರು? ಇವತ್ತು ಎಷ್ಟೋ ಜನ ಬಿಲ್ಡರು ಸೂಸೈಡ್ ಮಾಡ್ಕೊಳ್ಳೋ ಸ್ಟೇಜಿಗೆ ಬಂದುಬಿಟ್ಟಿದ್ದಾರೆ. ಇನ್ನು ಒಂದೊಂದು ಸೈಟುಗಳದಂತೂ ಹೇಳ್ಕೊಳ್ಳೋ ಪರಿಸ್ಥಿತಿಗಿಲ್ಲ ಬಿಡಿ ಜನ. ಯಾಕಂದರೆ ಯಾರ ಕಷ್ಟ ಯಾವಾಗ ಹೇಳಿ ಕೇಳಿ ಬರಲ್ಲ. ಕಷ್ಟಗಳು ಅವ್ರ ಆ ಕಷ್ಟಕ್ಕೋಸ್ಕರನೇ ಅವ್ರದ್ದು ಆ ಆಸ್ತಿ ಅನ್ನೋದೊಂದು ಇಟ್ಕೊಂಡಿರ್ತಾರೆ. ಅದನ್ನು ಸೇಲ್ ಮಾಡೋಕ್ಕಾಗ್ತಾ ಇಲ್ಲ ಇವ್ರು ಮಾಡಿರೋ ಕೆಲಸದಿಂದ. ಸ್ನೇಹಿತರೆ, ಅವ್ರದ್ದು ಹೇಳ್ತಾ ಹೋದರೆ ನಾನು ದಿನಪೂರ್ತಿ ಹೇಳಿದ್ರು ಕೂಡ ಸಾಲಲ್ಲ. ಅಷ್ಟಿದೆ ನಮ್ಮ ಗೌರ್ನಮೆಂಟ್ ನೆಗೆಟಿವ್ಸ್. ಪಾಸಿಟಿವ್ಸು 10% ಇದ್ದರೆ ನೆಗೆಟಿವ್ಸ್ 90% ಇದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಮ್ಮ ತಲೆ ಖರಾಬಾಗುತ್ತೆ. ಬೇಡ ಅಷ್ಟೆಲ್ಲನೂ. ಇವಾಗ ಅವ್ರು ಏನು ಮಾಡಿದ್ದಾರೆ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದೊಂದು ಹುಡುಕೊಂಡು ನಮ್ಮ ದಾರಿ ನಾವು ನೋಡಿಕೊಂಡು ಏನಾಗುತ್ತೆ ಅದನ್ನು ಮಾತ್ರನೇ ಇದು ಮಾಡ್ಕೊಂಡು ಹೋಗೋಣ. ಇವತ್ತು ಒಂದು ಕಾನ್ಸೆಪ್ಟ್ ಏನಂತಂದರೆ, ನೀವೇನೇನೆ, ಯಾಕಂದರೆ ಅಲ್ಲಿ ಬೆಂಗಳೂರು 1 ಆಗ್ಬೋದು, BBMP ಆಗ್ಬೋದು, ಪಂಚಾಯತ್ ಆಗ್ಬೋದು, ಎಲ್ಲ ಕಡೆ ಸುತ್ತಿ ಹಲೀತಾ ಇದ್ದೀರಾ. ಯಾಕೆ ಅಷ್ಟೆಲ್ಲನೂ ತಲೆ ಕೆಡಿಸ್ಕೊಂಡು ಇದು ಮಾಡ್ಕೊಳ್ತಿದ್ದೀರಾ? ನೀವೇನೇನೆ ಕೂತು ಜಾಗದಿಂದಲೇ ನಿಮಗೆ ಯಾವ ಥರ ಈ ಖಾತಾಗೆ ನೀವು ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಬೇಕು, ನೀವು ಯಾವ ಥರ ಲಾಗಿನ್ ಆಗಬೇಕು, ರಿಜಿಸ್ಟರ್ ಮಾಡಿಕೊಡ್ಬೇಕು, ಅದನ್ನೆಲ್ಲನೂ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ಮುಂಚೆ ನೀವು ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ಕೂತದ್ಲಿಂದಲೇ, ಯಾಕಂದರೆ ಅಲ್ಲೆಲ್ಲ ದಿನ ಬೆಳಗಾದರೆ ನಾನು ನೋಡ್ತಾ ಇದ್ದೀನಿ, ಎಲ್ಲಿಯಾದರೂ ಹೋಗಿ ನಿಮಗೆ ಒಂದು ಅಪ್ಲಿಕೇಶನ್ ಮಾಡಬೇಕಾದ್ರೆ ಅರ್ಧ ಗಂಟೆ 1 ಅವರ್ ತೊಗೊಳ್ತಿದ್ದಾನೆ. ಅವ್ನು ದಿನಕ್ಕೆ ಬೆಂಗಳೂರು 1 ಆಗ್ಬೋದು, ನೀವು ಒಂದು BBMP ಆಫೀಸಲ್ಲಾಗ್ಬೋದು, ಅಥವಾ ನೀವು ಪಂಚಾಯತ್ ಆಫೀಸಲ್ಲಾಗ್ಬೋದು, ನೋಡಿದ್ರೆ ದಿನಕ್ಕೆ 10 ಅಪ್ಲಿಕೇಶನ್ ಮಾಡ್ತಾಯಿಲ್ಲ. ಅದೇ ಉದ್ದೇಶದಿಂದಲೇ ನಾನು ನಿಮಗೆ ಕೂತು ಜಾಗದಿಂದಲೇ ಯಾವ ಥರ ಈ ಖಾತಾಗೆ ಅಪ್ಲೈ ಮಾಡಬೇಕು, ಯಾವ ಥರ ಯಾವ ವೆಬ್ಸೈಟಿಗೆ ಹೋಗಬೇಕು, ಯಾವ ಥರ ರಿಜಿಸ್ಟರ್ ಆಗಬೇಕು, ನೆಕ್ಸ್ಟ್ ಲಾಗಿನ್ ಮಾಡಿಕೊಂಡು ಯಾವ ಥರ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನೋಡಿ, ಮೊದಲಿಗೆ ನೀವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮನ್ನು ಓಪನ್ ಮಾಡಿಕೊಂಡು ನೀವು ಅಲ್ಲಿ ಕರ್ನಾಟಕ ಸೇವಾ ಸಿಂಧು ಆ್ಯಪ್, ನಮ್ಮ ಕರ್ನಾಟಕದವರು ಒಂದು ಅಫಿಷಿಯಲಿ ಒಂದು ವೆಬ್ಸೈಟನ್ನು ಬಿಟ್ಟಿದ್ದಾರೆ. ಅದು ಬಂದುಬಿಟ್ಟು ಸೇವಾ ಸಿಂಧು. ನೀವು ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು sevasindu.karnataka.gov ಅಂತ ಹೊಡೀರಿ. ಅದು ಹೊಡಿದ್ರೆ ನೆಕ್ಸ್ಟ್ ನಿಮಗೆ ಅಲ್ಲಿ ರೈಟ್ ಕ್ಲಿಕ್ ಮಾಡಿದಾಗ ನಿಮಗೆ ಆಪ್ಷನ್ಸ್ ಬರುತ್ತೆ. ನಿಮಗೆ ಮೊಬೈಲಲ್ಲೂ ಬೇಕಾದರೂ ಕೂಡ ನೀವು ಮೊಬೈಲಲ್ಲೂ ಕೂಡ ಆಪ್ಷನ್ ಇದೆ. ನೀವು ಲ್ಯಾಪ್ಟಾಪು, ಡೆಸ್ಕ್ಟಾಪು, ನೀವು ಯಾವುದ್ರಲ್ಲಿ ಬೇಕಾದ್ರೂ ಇದು ಮಾಡ್ಕೊಳ್ಬೋದು. ನೋಡಿ, ನೀವು sevasindu.karnataka.gov ಅನ್ನೋ ವೆಬ್ಸೈಟನ್ನು ನೀವು ಓಪನ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಡಿಪಾರ್ಟ್ಮೆಂಟ್ ಆ್ಯಂಡ್ ಸರ್ವಿಸಸ್ ಅಂತ ಬರುತ್ತೆ. ಅದನ್ನು ನೀವು ಆ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನೋಡಿ, ಇಲ್ಲಿ ಸುಮಾರು ಆಪ್ಷನ್ಸ್ ಬರುತ್ತೆ ನಿಮಗೆ. ಅದರಲ್ಲಿ ನೀವು BDN ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಪ್ಲಿಕೇಶನ್ ಫಾರ್ ನ್ಯೂ ಇ ಖಾತಾ ಅಂತ ಬರುತ್ತೆ. ನೀವು ಸ್ಟೇಟಸ್ ಚೆಕ್ ಮಾಡಬೇಕಂದ್ರೇ ಬೇರೆ ಇದೆ. ಇದು ನಾನು ನಿಮಗೆ ಹೊಸ ಅಪ್ಲಿಕೇಶನ್ಗಳು ಯಾವ ಥರ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅದರಲ್ಲಿ ನೀವು ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನೀವು ಅಪ್ಲಿಕೇಶನ್ ಫಾರ್ ನ್ಯೂ ಇ ಖಾತಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.
ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಸರ್ಚ್ ಕೊಡಿ. ಸರ್ಚ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಈ ಥರ ಎಲ್ಲನೂ ನಿಮಗೆ ಆಪ್ಷನ್ಸ್ ಬರುತ್ತೆ. ನಿಮಗೆ ಇಲ್ಲೇನೇ ನಿಮಗೆ ನೆಕ್ಸ್ಟ್ ನೋಡಿ ಅಪ್ಲಿಕೇಶನ್ ಫಾರ್ ನ್ಯೂ ಇ ಖಾತಾ ಅನ್ನೋದು ಬಂತಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ ನೆಕ್ಸ್ಟ್ ಅಪ್ಲೈ ಆನ್ಲೈನ್ ಅಂತ ಬಂದ್ಬಿಡುತ್ತೆ. ನಿಮಗೆ ಅಪ್ಲೈ ಆನ್ಲೈನ್ ಅನ್ನೋ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೋಡಿ ಇಲ್ಲಿ ಎರಡು ಹತ್ರನೂ ನಿಮಗೆ ಸೇಮ್ ಇದೆ ಕಾಣುತ್ತೆ. ನಿಮಗೆ ಈ ಗ್ರೀನಲ್ಲಿ ಬರುತ್ತಲ್ವ, ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಸ್ವತ್ತನ್ನು ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲೆಲ್ಲನೂ ನಿಮಗೆ ರೌಂಡ್ ಅಪ್ ಮಾಡಿದ್ದೀನಿ ನೋಡಿ, ರೌಂಡ್ ಅಪ್ ಮಾಡಿ ನಾನು ತೋರಿಸ್ತಾ ಇದ್ದೇನೆ. ಆಮೇಲೆ ನಿಮಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ನಿಮ್ಮದು ಡೀಟೇಲ್ಸ್, ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ. ಅದು ಬಂದ್ಬಿಟ್ಟು ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಬೇಕು ಅಂತಂದರೆ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಬರುತ್ತೆ. ಆ OTP ಹಾಕಿಬಿಟ್ಟು ನಿಮಗೆ ಇಲ್ಲಿ ಕೋಡ್ ಇರುತ್ತೆ. ಈ ಕೋಡನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ಲಾಗಿನ್ನನ್ನು ಕೊಡಿ. ಲಾಗಿನ್ನನ್ನು ಕೊಟ್ಟರೆ ನಿಮಗೆ ಮೊದಲನೇ ಸಾರಿ ನೀವು ಇದು ಮಾಡಬೇಕು ಅಂತಂದರೆ ನಿಮಗೆ ರಿಜಿಸ್ಟರ್ಡ್ ಮಾಡ್ಕೊಳ್ಬೇಕು. ರಿಜಿಸ್ಟರ್ಡ್ ಮಾಡಿಕೊಂಡು ನಿಮಗೆ ನೇಮು ಅದು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಅದು ಕೂಡ ರಿಜಿಸ್ಟರ್ಡ್ ಮಾಡೋದು ಗೊತ್ತಿಲ್ಲ ಅಂತಂದರೆ ನಾನು ತೋರಿಸ್ತೇನೆ. ನಿಮಗೆ ಯಾವ ಥರ ಇದು ಮಾಡಬೇಕು ಅನ್ನೋದು ಕೂಡ ನಾನು ಕಮೆಂಟ್ ಮಾಡಿ, ಬೇಕಾದರೆ ನಾನು ಅದು ಕೂಡ ನಿಮ್ಗೆ ಹೇಳ್ತೇನೆ. ರಿಜಿಸ್ಟರ್ಡ್ ಮಾಡಿಕೊಂಡು ನಿಮ್ಮದೆಲ್ಲ ಇದು ಹಾಕಿದ್ಮೇಲೆ ಆಮೇಲೆ ಲಾಗಿನ್ಗೆ ನೀವು ಇದು ಮಾಡಬೇಕು. ಓಕೆ, ಆ ಲಾಗಿನ್ ಇದು ಮಾಡಿದಾಗ ನೋಡಿ ನಿಮಗೆ ಈ ಥರ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ನಿಮಗೆ ಅಪ್ಲಿಕೇಶನ್ ಡೀಟೇಲ್ಸ್ ನೋಡಿ ಕ್ಲಿಯರ್ ಕಟ್ಟಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಹೊಸ ಇ ಖಾತಾಗಾಗಿ ಅರ್ಜಿ. ಇಲ್ಲಿ ನೋಡಿ ನೀವು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಯಾವ ಥರ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ನಿಮಗೆ ನೋಡಿ ಇಲ್ಲಿ ಸಿಟಿಸನ್ ನಾಗರಿಕ ಅದನ್ನು ಇದು ಮಾಡ್ಕೋಬೇಕು. ಆಮೇಲೆ ಹಂಚಿಕೆದಾರರ ಅಪ್ಲಿಕೆಂಟ್ ನೇಮು ಯಾರು ಅವ್ರ ಹೆಸರು, ಆಮೇಲೆ ತಂದೆ ನೇಮು, ಆಮೇಲೆ ಇಲ್ಲಿ ನಿಮ್ಮ ರಿಲೇಟೆಡ್ ಏನು ಸಂಬಂಧ ಅದು ಒಂದು, ಇಲ್ಲಿ ಫಾದರ್ ನೇಮ್ ಎಲ್ಲ ಹಾಕಿದ್ಮೇಲೆ ಏನು ರಿಲೇಟೆಡ್ ಮಗನ ಮಗಳ ಆ ಥರ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಿಮ್ಮದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಪಾಸ್ಪೋರ್ಟ್ ಸೈಜ್ ಫೋಟೋನ ನೀವು ಫಸ್ಟೇನೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕು. ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅದು ಇಷ್ಟು MB ಅಂತ ಮಾತ್ರ ಇರುತ್ತೆ, ಅದು ಕ್ಲಿಯರಾಗಿ ನೋಡ್ಕೊಳ್ಳಿ. ನಿಮಗೆ ಕ್ಲಿಯರಾಗಿ ನೋಡ್ಕೊಂಡು, ಯಾಕಂದರೆ ಅದು 2 MB ಮೇಲೆ ತೊಗೊಳ್ಳಲ್ಲ. ಅದು ಒಂದು ಫೋಟೋ. ಆ ಫೋಟೋನ ನಿಮಗೆ ಇಲ್ಲಿ ಚೂಸ್ ಫೈಲ್ ಅಂತಂದೇಳಿ ಸೆಲೆಕ್ಟ್ ಮಾಡಿ ನೋಡಿ. ಇದರಲ್ಲಿ ಬಂದುಬಿಟ್ಟು ಮ್ಯಾಕ್ಸಿಮಮ್ 500 KB, ಅರ್ಧ MB ಇರಬೇಕು ನಿಮ್ಮ ಫೋಟೋ. ಆ ಫೋಟೋನ ನೀವು ಇಲ್ಲಿ ಇದು ಮಾಡಿಕೊಂಡು ಚೂಸ್ ದ ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಫೋಟೋ ಕೇಳುತ್ತೆ. ಫೋಟೋ ಇದಾದಮೇಲೆ ನಿಮಗೆ ಅಪ್ಲೋಡ್ ಅಂತ ತಗೊಳ್ಳುತ್ತೆ. ಓಕೆ, ಅಪ್ಲೋಡ್ ಮಾಡಿ. ನೀವು ಅಪ್ಲೋಡ್ ಮಾಡಿದ್ದಾದಮೇಲೆ ಇದೇನಿದೆ ಡಿಕ್ಲರೇಷನ್ ಕೇಳುತ್ತೆ. ಅಲ್ಲಿ ಬಂದುಬಿಟ್ಟು ಇದನ್ನು ಐ ಅಗ್ರೀಡ್ ಅಂತಂದೇಳ್ಬಿಟ್ಟು ಟಿಕ್ ಮಾಡಿ. ನೀವು ಟಿಕ್ ಮಾಡಿದ್ದಾದಮೇಲೆ ಇಲ್ಲಿ ತಿರ್ಗಾನು ವೆರಿಫಿಕೇಷನ್ ಕೋಡ್ ಕೇಳುತ್ತೆ. ಈ ವೆರಿಫಿಕೇಷನ್ ಕೋಡ್ ಅನ್ನೋದನ್ನು ನೀವು ಮೆನ್ಷನ್ ಮಾಡಿ. ಈ ವೆರಿಫಿಕೇಷನ್ ಕೋಡ್ ಅನ್ನೋದು ಮೆನ್ಷನ್ ಮಾಡಿದ್ದಾದಮೇಲೆ ನೋಡಿ ಇಲ್ಲಿ ನಿಮಗೆ ಸಬ್ಮಿಟ್ ಅಂತಂದೇಳಿ ತಗೊಳ್ಳುತ್ತೆ. ಈ ಸಬ್ಮಿಟ್ ಅಂತ ತಗೊಂಡ್ರೆ ನೆಕ್ಸ್ಟ್ ನಿಮಗೆ ಇಲ್ಲಿಂದ ಫುಲ್ ಎಲ್ಲ ಬಂದ್ಬಿಡುತ್ತೆ. ನೋಡಿ ನೀವು ಏನೇನು ಹಾಕಿದ್ರಿ ಎಲ್ಲನೂ ನಿಮ್ಮ ಡೀಟೇಲ್ಸ್ ಎಲ್ಲನೂ ಇಲ್ಲಿ ಬಂದ್ಬಿಡ್ತು. ನಿಮ್ಮ ಅಡ್ರೆಸ್ ಆಗ್ಬೋದು, ನಿಮ್ಮ ಫೋನ್ ನಂಬರ್ ಆಗ್ಬೋದು, ಯಾರು ಅಪ್ಲಿಕೆಂಟು, ಯಾರ ಫಾದರ್ ನೇಮ್ ಏನು, ಅಲ್ಲಿ ಇದು ಮಾಡಿಕೊಂಡು ನೆಕ್ಸ್ಟ್ ನೀವೇನೇನು ಡಾಕ್ಯುಮೆಂಟ್ ಬೇಕೋ ಆ ಡಾಕ್ಯುಮೆಂಟ್ ಎಲ್ಲನೂ ಒಂದೊಂದು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲೇನೇ ಏನೇನು ಡಾಕ್ಯುಮೆಂಟ್ ಲೀಸ್ಟ್ ಬೇಕು ಅಂತಂದೇಳಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಲೀಸ್ಟನ್ನು ನಾನು ಕೊಟ್ಟಿದ್ದೀನಿ. ಆ ಡಾಕ್ಯುಮೆಂಟ್ ಒಂದೊಂದು ಡಾಕ್ಯುಮೆಂಟನ್ನು ನೀವು ಸಪ್ರೇಟ್ ಇದು ಮಾಡಿಕೊಂಡು ನೀವು ಫೋಲ್ಡರ್ ಮಾಡ್ಕೊಂಡಿರಬೇಕು. ಫೋಲ್ಡರ್ ಮಾಡಿಕೊಂಡೇ ನೀವು ಅಟ್ಯಾಚ್ ಅನೆಕ್ಷರ್ ನೋಡಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಡಾಕ್ಯುಮೆಂಟ್ಸ್ ಎಲ್ಲನೂ ಒಂದೊಂದು ಯಾವ ಥರ ನೀವು ಅಪ್ಲೋಡ್ ಮಾಡಬೇಕು ಅಂತ ಅಲ್ಲಿ ಕೇಳುತ್ತೆ. ಆಯಾ ಡಾಕ್ಯುಮೆಂಟನ್ನು ನೀವು ಅಲ್ಲಿ ಇದು ಮಾಡಿದ್ರೆ ಸಾಕು. ನೆಕ್ಸ್ಟ್ ಕ್ಲಿಯರ್ ಕಟ್ಟಾಗಿ ನೋಡಿ ಇಲ್ಲಿ ಅದರದ್ದು ಏನು ಡಾಕ್ಯುಮೆಂಟು ಸೇಲ್ ಡೀಡ್, ಆ ಸೇಲ್ ಡೀಡ್ ಫೈಲನ್ನು ಇಲ್ಲಿ ಸೆಲೆಕ್ಟ್ ದ ಫೈಲು, ನೀವು ಚೂಸ್ ದ ಫೈಲ್ ಅಂತ ಐತಲ್ಲ, ಇಲ್ಲಿ ನಿಮ್ಗೆ ಅಲ್ಲಿ ಸೇಲ್ ಡೀಡ್ ಇದು ಮಾಡ್ಕೊಳ್ಳಿ. ಇಲ್ಲಿ ಖಾತಾ ಅಂತ ಐತೆ, ಖಾತಾದ್ದು ಹಳೆ ಖಾತಾ, ಅಥವಾ ಟ್ಯಾಕ್ಸ್ ಪೇಯ್ಡ್ ಅಂತ ಇದೆಯಾ ಟ್ಯಾಕ್ಸ್ ಪೇಯ್ಡು, EC ಅಂತ ಕೇಳುತ್ತೆ EC, ಅದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಫೈಲ್ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಏನು ಕೇಳುತ್ತೆ ID ಪ್ರೂಫು, ಅಡ್ರೆಸ್ ಪ್ರೂಫು. ಯಾಕಂದರೆ ಇಲ್ಲಿ ನೋಡಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದ್ದಾನೆ ಲೀಸ್ ಕಮ್ ಸೇಲ್ ಡೀಡ್ ಆರ್ ಸೇಲ್.
ಸೇಲ್ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ಫೈಲನ್ನು ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ಯಾನ್ ಅಂತ ಕೊಡಿ, ಆ ಫೈಲ್ ಅಪ್ಲೋಡ್ ಆಗಿಬಿಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಪ್ಯಾನ್ ಕಾರ್ಡನ್ನು ಇದು ಮಾಡ್ಕೊಳ್ಳಿ, ಇಲ್ಲಿ ಫೈಲ್ ಸೆಲೆಕ್ಟ್ ಮಾಡಿ, ಆ ಫೋಲ್ಡರ್ ಯಾವುದು ಅಂತಂದೇಳಿ ಸೆಲೆಕ್ಟ್ ಮಾಡ್ಕೊಂಡು ನೀವು ಸ್ಕ್ಯಾನ್ ಅಂತ ಕೊಟ್ಟರೆ ನಿಮಗೆ ಅಪ್ಲೋಡ್ ತಗೊಳುತ್ತೆ. ನೆಕ್ಸ್ಟ್ ಇಲ್ಲಿ ಸೇವ್ ಅನೆಕ್ಷರ್ ಅಂತ ಕೊಡಿ. ಅದು ಒಂದೊಂದು ಡಾಕ್ಯುಮೆಂಟು ನಿಮ್ಮದು ಇನ್ನೂ ಅಟ್ಯಾಚ್ ಮಾಡ್ತಾ ನಿಮಗೆ ಫುಲ್ ಡಾಕ್ಯುಮೆಂಟನ್ನು ನಿಮಗೆ ಅಲ್ಲಿ ಸೇವ್ ಅನೆಕ್ಷರ್ ಅಂತ ಕೊಟ್ಟಾಗ ನೆಕ್ಸ್ಟ್ ಇದು ಮಾಡ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡಿ, ಈ ಸೈನ್ ಆ್ಯಂಡ್ ಸಬ್ಮಿಟ್ ನಿಮಗೆ ಸೈನ್ ಕೇಳುತ್ತೆ. ಸೈನ್ ಇದು ಮಾಡಿಬಿಟ್ಟು ನಿಮ್ಮ ನೇಮ್ ಎಲ್ಲನೂ ಇದು ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ರಿ ಅಂತಂದರೆ ಅಲ್ಲಿಗೆ ನಿಮ್ಮದು ಈ ಖಾತಾ ಪ್ರಾಸೆಸ್ ಅನ್ನೋದು ಒಂದು ಹಂತಕ್ಕೆ ಅಂತ ಬಂದುಬಿಡುತ್ತೆ. ಆಮೇಲೆ ಅದಕ್ಕೆಲ್ಲ ಇದಾಯ್ತಾ, ಅದೆಲ್ಲ ಇದಾದಮೇಲೆ ನಿಮಗೆ ಏನು ಬೇಕು ಅದು ಅಕ್ನಾಲಜ್ಮೆಂಟ್ ಕೂಡ ನೀವು ಇಲ್ಲೇನೇ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲೇ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಬೇಕಾದರೆ ಇಟ್ಕೊಳ್ಬೋದು. ಅಷ್ಟು ಇಟ್ಕೊಂಡು ನಿಮಗೆ ಇದು ಮಾಡಿಕೊಂಡ್ರೆ ನಿಮಗೆ ಎಲ್ಲನೂ ನೋಡಿ, ಒಂದು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕೇಳುತ್ತೆ. ಆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಆದಮೇಲೆ ನಿಮಗೆ ಇಲ್ಲಿ ನೆಕ್ಸ್ಟ್ ನಿಮ್ಮದು ಫೈಲು ಫುಲ್ಲು ಸಬ್ಮಿಟ್ ಆಗೋಯ್ತು ಅಂತ. ಇಲ್ಲಿ ನೋಡಿ ಅಥೆಂಟಿಕೇಷನ್ ಕೋಡು, ಯಾಕಂತಂದ್ರೆ ಯಾರು ಬೇಕಂದ್ರೆ ಅವರೇ ನಿಮಗೆ ಅಪ್ಲೈ ಮಾಡಿಬಿಟ್ರೆ ಅದು ಇದಾಗಲ್ಲ. ಅದರಿಂದನೇ ಪ್ರತಿಯೊಂದೂ ಇಲ್ಲಿ ಸೆಕ್ಯೂರ್ಡ್ ಆಗಿ ಇದಾಗುತ್ತೆ. ನೋಡಿ ಲಾಸ್ಟ್ ಫೈನಲ್ಲಿ ನಿಮ್ಗೆ ಈ ಥರ ಬರುತ್ತೆ. ಇದೇ ನಿಮಗೆ ಅಕ್ನಾಲಜ್ಮೆಂಟ್. ಈ ಥರ ಅಕ್ನಾಲಜ್ಮೆಂಟ್ ತೊಗೊಂಡೋದ್ರಿ ಅಂತಂದರೆ ನಿಮಗೆ ನೆಕ್ಸ್ಟ್ ನೀವೇನೇನೇ ಡೌನ್ಲೋಡ್ ಕೂಡ ನೀವು ಈ ಕಥನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಎಲ್ಲಿ ಈ ಸ್ವತ್ತಿಗೆ ಹೋಗ್ಬಿಟ್ಟು ಅಲ್ಲಿ ಲಾಗಿನ್ ಆಗಿಬಿಟ್ಟು ನಿಮ್ಮದು ಪ್ರಿಂಟ್ ಕಾಪಿ ಕೇಳಿದ್ರೆ ಅಲ್ಲೇನೇ ಪ್ರಿಂಟ್ ಇದು ಬರುತ್ತೆ. ನಿಮಗೆ ಅಪ್ಲೋಡ್ ಆಗಿರೋದು ಇದು ಕೂಡ ನಿಮಗೆ SMS ಮುಖಾಂತರ ನಿಮಗೆ ನಿಮ್ಮ ಮೊಬೈಲ್ ನಂಬರಿಗೆ ಬರುತ್ತೆ. ಇಷ್ಟೇನೇ ಸಿಂಪಲ್. ಈ ಸಿಂಪಲ್ ಪ್ರಾಸೆಸ್ಗೋಸ್ಕರ ನೀವು ಅಲ್ಲಿ ಹೋಗಿ ದಿನಗಳೆಲ್ಲನೂ ವೇಸ್ಟ್ ಮಾಡಿಕೊಂಡು ನೀವು ಇದು ಮಾಡ್ಕೊಳ್ತೀರಾ. ಅಷ್ಟೆಲ್ಲ ಇದು ಮಾಡ್ಕೊಬಿಡಿ. ಸೇವಾ ಸಿಂಧು ಆ್ಯಪ್ ಹಾಕಿ ಕೊಟ್ಟಿರೋದೇನೇ ಇದರಿಂದಲೇ ಪ್ರತಿಯೊಂದು ಫೆಸಿಲಿಟಿನೂ ಇದೆ. ಅದರಲ್ಲಿ ನಿಮಗೆ ಪ್ರತಿಯೊಂದು ಇದೆ. ನಾನು ಒಂದೊಂದು ನಾನು ಅದನ್ನು ಮುಗಿಸ್ತಾ ಇದ್ದೀನಿ. ಅದಕ್ಕೆ ಯಾವ ಥರ ಆಪ್ಷನ್ ಏನೇನಿದೆ ಅನ್ನೋದು ಕೂಡ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಅದನ್ನು ಇದು ಮಾಡ್ತಾ ಇರ್ತೀನಿ ನಿಮಗೆ. ಓಕೆ, ಇವತ್ತು ಈ ಕಥನ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮಗೆಲ್ಲನೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನಿಮಗೆ ಜಾಸ್ತಿ ಏನಿಲ್ಲ, ನಿಮಗೆ ಈ ಸೇವಾ ಸಿಂಧು ಆ್ಯಪ್ ಒಂದೇನೇ, ಈ ಸೇವಾ ಸಿಂಧು ಆ್ಯಪಿಂದಲೇ ನಿಮಗೆ ಇದು ಮಾಡ್ಕೊಳ್ಬೋದು. ನೋಡಿ ಲಾಸ್ಟ್ ಫೈನಲಿ ಯಾರು ಅಪ್ಲೈ ಮಾಡಿದ್ದು, ಯಾರಿಗಿದಾಗಿರೋದು ಈ ಥರ ನಿಮಗೆ ಇದು ಬರುತ್ತೆ. ಆ ಬಾರ್ ಕೋಡ್ ಕೂಡ ನಿಮಗೆ ಇದಾಗುತ್ತೆ. ಆ ಬಾರ್ ಕೋಡ್ ಸೆಲೆಕ್ಟ್ ಮಾಡೋದ್ರ ಕಡೆ ನಿಮ್ಗೆ ಫುಲ್ ಜಾತಕನೇ ತೋರಿಸ್ಬಿಡುತ್ತೆ. ಇದು ಬಂದುಬಿಟ್ಟು ನಿಮಗೆ ಈ ಖಾತಾ ಅಪ್ಲೈ ಮಾಡೋವಂಥ ಪ್ರಾಸೆಸ್. ಮೀನ್ಸ್ ನೀವೇನೇ ಸೆಲ್ಫ್ ಅಪ್ಲಿಕೇಶನ್ ಇದು ಮಾಡೋದಕ್ಕೇನೆ ನೀವೇನೇ ಇದು ಮಾಡ್ಕೊಳ್ಬೋದು. ಇದೊಂದು ಫೆಸಿಲಿಟಿ ಇದೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಹೋಗಿ ದಿನಗಳು ವೇಸ್ಟ್ ಮಾಡಿಕೊಂಡು ಅವನಿಗೆಲ್ಲನೂ ಕೊಟ್ಟು ಮಿಡ್ಲ್ ಪರ್ಸನ್ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಬೇಡಿ. ಓಕೆ, ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟಲ್ಲಿ ಇದು ಮಾಡಿ, ಇಲ್ಲ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನನಗೆ ಕಾಲ್ ಆದರೂ ಮಾಡಿ, ಇಲ್ಲ ವಾಟ್ಸಪ್ ಆದರೂ ಮಾಡಿ. ನಿಮಗೆ ಏನೇ ಇದ್ರೂ ಕೂಡ ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.